ನಮಸ್ಕಾರ, ನಾನು ಸಂಧ್ಯಾ ವಂದನ. ಇಂದಿನ ವಿಡಿಯೋಗಾಗಿ ನಾನು ಭಗವದ್ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಭಗವದ್ಗೀತೆ ಹೇಳುವಂತೆ ಪ್ರಕೃತಿ, ನಮ್ಮ ಸುತ್ತಮುತ್ತಲಿರುವಂತಹ ಈ ಪ್ರಕೃತಿ, ಈ ಬ್ರಹ್ಮಾಂಡ ಪರಮಾತ್ಮ ಅಂತ ಹೇಳುವಂತಹ ಅತ್ಯಂತ ಪವರ್ ಶಕ್ತಿಯಿಂದ ಕ್ರಿಯೇಟ್ ಮಾಡಲಾಗಿದೆ. ಪರಮಾತ್ಮನಂತೆ ಅಂಶಗಳಾದ ನಾವು ಮನುಷ್ಯರು, ನಾವು ಕೂಡ ಅಂತಹದೇ ದೈವಿ ಶಕ್ತಿಗಳನ್ನು ಹೊಂದಿಕೊಂಡಿದ್ದೇವೆ. ಆದರೆ ಸಮಾಜದಲ್ಲಿರುವಂತಹ ಬೇರೆ ಬೇರೆ ಸಂದರ್ಭಗಳಿಗೆ, ಆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಐಹಿಕ ಆಸೆಗಳು, ಇಚ್ಛೆಗಳ ಬಂಧನಕ್ಕೆ ನಾವು ಒಳಗಾದಾಗ ನಮ್ಮಲ್ಲಿರುವಂತಹ ಆ ಶಕ್ತಿ ಒಂದೋ ಮುಚ್ಚಿ ಹೋಗುತ್ತೆ ಅಥವಾ ಕ್ಷೀಣಗೊಳ್ಳುತ್ತೆ. ಯಾಕಂದರೆ ನಮ್ಮಲ್ಲಿರುವಂತಹ ಎನರ್ಜಿ, ನಮ್ಮ ಥಾಟ್ ಪ್ರೋಸೆಸ್ ಬೇರೆ ಬೇರೆ ರೀತಿಯ ಆಸೆಗಳ ಹಿಂದೆ ಹೋಗೋದ್ರಿಂದ ನಮ್ಮಲ್ಲಿರುವಂತಹ ಸುಪ್ತ ಶಕ್ತಿಗಳು ನಾವು ಐಡೆಂಟಿಫೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇಲ್ಲಿ ಕೆಲಸ ಮಾಡುವಂಥದ್ದು, ಮಿಸ್ಗೈಡ್ ಮಾಡುವಂತಹ ಕೆಲಸ ಮಾಡುವಂಥದ್ದು ಮಾಯೆ ಅಂತ ಹೇಳುವಂಥದ್ದು. ಸೊ ಈ ಮಾಯೆಯ ಬಂಧನದಿಂದ ಹೊರಗೆ ಬರಬೇಕಾದ್ರೆ, ಮಾಯೆಯ ಕಪಿಮುಷ್ಟಿಯಿಂದ ಹೊರಗೆ ಬಂದು ಸರಿಯಾದ ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ, ಅಂಥ ಸಂದರ್ಭದಲ್ಲಿ ನಮಗೆ ಪರಮಾತ್ಮನಿಗೆ ಶರಣಾಗತಿ ಆದಾಗ ಮಾತ್ರ ಸಾಧ್ಯ ಅಂತ ಹೇಳಲಾಗಿದೆ. ಯಾವಾಗ ನಾವು ಸರೆಂಡರ್ ಮೋಡ್ಗೆ ಬರ್ತೇವೋ, ಯಾವಾಗ ನಮ್ಮ ಶಕ್ತಿಯನ್ನು, ನಮ್ಮ ಆತ್ಮಶಕ್ತಿಯನ್ನು ಪರಮಾತ್ಮನ ಶಕ್ತಿಯೊಂದಿಗೆ ಜೋಡಣೆ ಮಾಡ್ತೇವೋ, ಆವಾಗ ಆ ಪರಮಶಕ್ತಿಯ ಶಕ್ತಿ ನಮ್ಮ ಮೂಲಕ ಫ್ಲೋ ಆಗುತ್ತೆ. ನಮಗೆ ಅದು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಒಬ್ಬ ವ್ಯಕ್ತಿಯನ್ನು ಹಗ್ಗವನ್ನು ಬಳಸಿ ಕೈಕಾಲವನ್ನಂತೂ ಕಟ್ಟಿ ಹಾಕಿದಾಗ, ಅಂತಹ ಬಂಧನಕ್ಕೆ ಒಳಗಾದಾಗ ತನ್ನ ಬಂಧನದಿಂದ ಅವನಿಗೆ ಹೊರಗೆ ಬರಲಿಕ್ಕೆ ಕಷ್ಟ ಆಗ್ಬೋದು. ಹಾಗೆಯೇ ಈ ಐಹಿಕ ಬಂಧನ ಹೇಳುವಂಥದ್ದು ಕೂಡ ಹಾಗೆ. ಸೊ ಈ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಇನ್ನೊಬ್ಬ ಯಾರಾದರೂ ಸ್ವತಂತ್ರವಾದ ವ್ಯಕ್ತಿ ಬಂದು ಆ ಹಗ್ಗವನ್ನು ಬಿಡಿಸಿದಾಗ ಸ್ವತಂತ್ರಗೊಳಿಸ್ಬೋದು, ಮುಕ್ತಗೊಳಿಸ್ಬೋದು. ಅದೇ ರೀತಿ ಯಾವುದೇ ವ್ಯಕ್ತಿ ಐಹಿಕ ಇಚ್ಛೆಯ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕಾದ್ರೆ ಅವನಿಗೆ ಕೃಷ್ಣನ ಅನುಗ್ರಹ ಬೇಕು, ಕೃಷ್ಣನ ಮಾರ್ಗದರ್ಶನ ಅಥವಾ ಕೃಷ್ಣನಿಂದ ನಿಯೋಜಿತವಾದ ಯಾವುದಾದ್ರೂ ವ್ಯಕ್ತಿಯ ಮಾರ್ಗದರ್ಶನ ಇದ್ದಾಗ ಅದು ಸಾಧ್ಯ ಅಂತ ಹೇಳಲಾಗಿದೆ. ನಮ್ಮಲ್ಲಿರುವಂತಹ ಸುಪ್ತ ಶಕ್ತಿಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಆತ್ಮದ ಶಕ್ತಿಯ ಬೆಳವಣಿಗೆ, ನಮ್ಮ ಸ್ಟ್ರೆಂತನ್ನು ಹೆಚ್ಚು ಮಾಡಲಿಕ್ಕೆ, ಹಾಗೆ ಆತ್ಮತೃಪ್ತಿ ಅಂತ ಕೂಡ ಹೇಳ್ಬೋದು, ಆತ್ಮತೃಪ್ತಿಯನ್ನು ಹೊಂದಲಿಕ್ಕೆ ಕೂಡ ಅದು ಸಹಾಯ ಆಗುತ್ತೆ. ಗುರುವಿನ ಗುಲಾಮನಾಗೋದ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಲಾಗಿದೆ. ಅದೇ ರೀತಿ ಒಂದು ಸರಿಯಾದ ಮಾರ್ಗದರ್ಶನ ಇದ್ದಾಗ, ನಮ್ಮ ಶಕ್ತಿಯನ್ನು ಸರಿಯಾದ ಮಾರ್ಗಕ್ಕೆ ನಾವು ತಗೊಂಡು ಹೋದಾಗ ಒಂದು ಹೊಸ ಸುಂದರವಾದ ವಿಷಯವನ್ನು, ವಸ್ತುವನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಈ ಮೂಲಕ ಹೇಳ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಇಂದಿಗೆ ಇಷ್ಟೇ ವಿಚಾರ. ಮುಂದಿನ ವಿಡಿಯೋದ ಮೂಲಕ ತಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.